ಎಂತ ಕೆಲಸ ಮಾಡ್ಬಿಟ್ಟೆ. ಮೇಡಮ್ ಅವ್ರ ಮುಖದಲ್ಲಿ ಖುಷಿನೇ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ಆತರ ಪಟ್ಟು ಇವ್ರ ಜೀವನನೇ ಹಾಳು ಮಾಡ್ಬಿಟ್ನಾ. ದೇವ್ರೆ, ಯಾಕಪ್ಪ ನನಗೆ ಈ ತರ ಬುದ್ಧಿ ಕೊಟ್ಟೆ? ಅದು ಸರಿ, ನೀವೇನೆಲ್ಲಿ? ನಾನು ದಿನ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡೆ ಮುಂದಿನ ಕೆಲಸ ಮಾಡೋದು ಮೇಡಮ್ ಅವರೇ. ಅಯ್ಯೋ, ನಾನು ಹಾಗೆ ಕೇಳಲಿಲ್ಲ. ನೀವು ಒಬ್ಬರೇ ಬಂದಿದ್ದೀರಲ್ಲ, ಅವರೆಲ್ಲಿ? ಅವರು ನಮ್ಮ ಕೈ ಗೆಲ್ ಸಿಗ್ತಾರೆ ಮೇಡಮ್ ಅವರೇ. ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ, ಓದೋದ್ರಲ್ಲೇ ಇರ್ತಾರೆ. ಸರಿ, ನಂಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಅಂದಹಾಗೆ ನೀವು ತುಂಬ ದಿನದಿಂದ ಆಫೀಸ್ಗೆ ಹೋಯ್ತಿಲ್ವಂತೆ. ಯಾಕೆ ಮೇಡಮ್ ಅವರೇ, ಆಫೀಸ್ಗೆ ಹೋಗೋಕ್ಕಾಗದೇ ಇರೋಷ್ಟು ಮನಸ್ಸು ಸರಿ ಇಲ್ವಾ? ಇಷ್ಟು ದಿನ ಹೋಗಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೆ ಹೋಗಿರಲಿಲ್ಲ. ಇವತ್ತು ಮನಸ್ಸು ಸ್ವಲ್ಪ ನಿರಾಳವಾಗಿದೆ, ಅದಕ್ಕೆ ಹೋಗ್ತಿದ್ದೀನಿ. ಬರ್ತೀನಿ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನೆಮ್ಮದಿ ಆಗಿದ್ದೆ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಥರ ಬಂದು ನಿನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟೆ. ಹುಷಾರು ರೀ, ಹಿಂದೆ ಕೂರಿಸಿ. ಒಂದು ನಿಮಿಷ ಇರಿ. ಸ್ವಲ್ಪ ಬೇಗ ರೀ. ಆಯ್ತು ಲಕ್ಷ್ಮಿ. ಚೆನ್ನಪ್ಪ, ಚೆನ್ನಪ್ಪ. ಅಣ್ಣ, ಬೇಗ ಹೋಗ್ರಿ ಸ್ವಲ್ಪ. ರೀ, ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಬರ್ತಿದ್ರಲ್ವಾ, ಇದ್ದಕ್ಕಿದ್ದಾಗೆ ಹೀಗಾಗೋಯ್ತು. ಅವನೇ ಬರ್ತಾ ಹೇಳ್ತಾ ಇದ್ನಲ್ಲ ಲಕ್ಷ್ಮಿ, ಮನುಷ್ಯನಿಗೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಂತ. ಏನು ಸೀರಿಯಸ್ ಆಗದೆ ಇದ್ರೆ ಸಾಕು. ಚೆನ್ನಪ್ಪ ಅವ್ರಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳಪ್ಪ ಭಗವಂತ. ಸಿಸ್ಟರ್ ಹೇಗಿದ್ದಾರೆ? ಅವ್ರಿಗೆ ಪ್ರಜ್ಞೆ ಬಂದಿದೆ, ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ. ನೀವು ಆರಾಮಾಗಿರಿ. ಇಷ್ಟ ಆಯ್ತಲ್ಲ ಲಕ್ಷ್ಮಿ, ಹೇಗೂ ಬಂದಿದ್ದೀವಿ, ಡಾಕ್ಟರ್ ಹತ್ರ ನಿನ್ನೂ ತೋರಿಸ್ಬಿಡ್ತೀನಿ ಬಾ. ಮೊದಲು ಅವ್ರ ಆರೋಗ್ಯದ ಬಗ್ಗೆ ಸರಿಯಾಗಿ ಕೇಳೋಣ, ನನ್ನ ಬಗ್ಗೆ ಆಮೇಲೆ ನೋಡೋಣ. ನರ್ಸ್ ಹೇಳಿದ್ರಲ್ಲ ಏನೂ ತೊಂದರೆ ಇಲ್ಲ, ಹೆಚ್ಚಿವಾಗಿದ್ದಾರೆ ಅಂತ. ಬಾ. ಮತ್ತು ಏನು ನೋಡ್ತಿದ್ದೀರಾ? ಈ ಜಮೀನ್ ಓನರ್ ಫ್ಯಾಮಿಲಿ ಟ್ರೀ ನೋಡ್ತಾ ಇದ್ದೆ. ಅಯ್ಯೋ, ಇಷ್ಟು ಬೇಗ ಕಳಿಸ್ಬಿಟ್ರಾ? ಇಲ್ಲ, ನಾನೇ ಡಾಕ್ಯುಮೆಂಟ್ ತೆಗೆಸ್ದೆ. ಹೇಗೆ? ಅದಕ್ಕೆ ಅಂತಾನೆ ಜನ ಇರ್ತಾರೆ ಚಿನ್ನಮರಿ. ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ, ಕೊಟ್ಟರೆ ಡಾಕ್ಯುಮೆಂಟ್ ಸಿಗತ್ತೆ. ಅಯ್ಯೋ ರೀ,
ಅವ್ರಿಗೆ ಹೇಳ್ದೆ ಈ ಥರ ಎಲ್ಲ ತೆಗ್ಸಿದ್ ಗೊತ್ತಾದ್ರೆ ಅವ್ರು ಬೇಜಾರಾಗಲ್ವಾ? ಬೇಜಾರ? ಇಲ್ಲ ಇಲ್ಲ, ಉಲ್ಟಾ ಸದ್ಯ ಈ ಕೆಲಸ ತಪ್ಪಲ್ಲ ಅಂತ ಖುಷಿ ಪಡ್ಬೋದೇನೋ. ಆದರೆ ಒಂದು ವಿಷಯ ಚಿನ್ನುಮರಿ, ಈ ಜಮೀನು ಓನರು ನನ್ನ ಹತ್ರ ಒಂದು ಸುಳ್ಳು ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ಪ್ರಕಾರ ಮತ್ತು ಅವ್ರು ಹೇಳಿದ ಪ್ರಕಾರ ಅವ್ರ ತಂದೆಗೆ ಅವರೊಬ್ಬರೇ ಮಗ. ಆದರೆ ಇಲ್ಲಿ ನೋಡಿ ಫ್ಯಾಮಿಲಿ ಟ್ರೀನಲ್ಲಿ ಅವ್ರಿಗೊಬ್ರು ತಂಗಿ ಇದ್ದಾರೆ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ಅಮ್ಮನ ಹೆಸರೇ ಇದೆ, ಲಕ್ಷ್ಮಿ. ಅದೇ ಮತ್ತೆ, ಲಕ್ಷ್ಮಿ ಅಂತ ಎಷ್ಟು ಜನ ಹೆಸರಿಟ್ಕೊಂಡಿರ್ತಾರೆ, ಎಲ್ಲರೂ ನಮ್ಮ ಅಮ್ಮನೇ ಆಗಿರ್ತಾರ. ಆದರೂ ಈ ಲಕ್ಷ್ಮಿ ಅನ್ನೋ ಹೆಸರಿಗೂ ನನಗೂ ಯಾವುದೋ ನಂಟಿದೆ ಅನ್ನಿ. ಆದರೂ ನಮ್ಮಮ್ಮಂಗೆ ಸ್ವಂತದವ್ರು ಅಂತ ನನಗೆ ಗೊತ್ತಿರೋ ಹಾಗೆ ಯಾರೂ ಇಲ್ಲ ರೀ. ನಾನು ಚಿಕ್ಕವಳಾಗಿದ್ದಾಗಿಂದನೂ ಅಮ್ಮನ್ನ ಕೇಳ್ಕೊಂಡು ನಮ್ಮನೆಗೆ ಯಾರೂ ಬಂದೇ ಇಲ್ಲ. ಪಾಪ ಅದನ್ನ ನೆನೆಸ್ಕೊಂಡು ಅವಾಗ ಅಳ್ತಾ ಇರ್ತಾರೆ. ಅಂದರೆ ಅವರು ನನ್ನ ಹಾಗೆ ಅನ್ನಿ. ನನಗೂ ಯಾರೂ ಇರಲಿಲ್ವಲ್ಲ. ಆದರೆ ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪ ಸಿಕ್ಕ ಹಾಗೆ ನೀವು ನನಗೆ ಸಿಕ್ಬಿಟ್ಟಿದ್ದೀರಿ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಬ್ರು ಸಂಗಾತಿ ಸಿಕ್ಕರೆ ಅಷ್ಟೇ ಸಾಕಲ್ವ? ಅದೇ ಮತ್ತೆ. ಕೊಡಿ, ನಾನು ನೋಡ್ತೀನಿ. ನೋಡಿ ನೋಡಿ. ಈ ವಿಶ್ವ ಯಾರು ಅಂತ ನಿಮಗೆ ಗೊತ್ತು ಜಾನ್ವಿ ಅವರೇ? ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ರಲ್ಲ, ಅವರೇ. ನಿಮ್ಮ ಕಾಲೇಜಲ್ಲೇ ಓದಿರೋದು. ಆದರೆ ಅವ್ರ ಬಗ್ಗೆ ಈಗ ನಾನು ಹೇಳೋದಿಲ್ಲ. ಅವ್ರನ್ನ ನೋಡಿದಾಗ ನಿಮಗೆ ಸರ್ಪ್ರೈಸ್ ಆಗಲಿ ಅಂತ. ಅರೆ, ಈ ವಿಶ್ವನ್ ಹೆಸರಿರೋರು ಯಾರೋ ಇದ್ದಾರೆ. ಈ ಗೂಬೆ ಹೆಸರಿರೋರು ಯಾರಾದ್ರೂ ಇರ್ತಾರೆ ಅಲ್ವಾ? ರೀ, ಒಂದೇ ಹೆಸರಿರೋರು ಪ್ರಪಂಚದಲ್ಲಿ ಎಷ್ಟು ಜನ ಇರ್ತಾರಲ್ವಾ? ಹೌದು. ಈಗ ಜಯಂತ್ ಅಂತ ಹೆಸರಿರೋರು ಎಷ್ಟು ಜನ ಇದ್ದಾರೋ ಏನೋ. ಆಮೇಲೆ ಜಾಹ್ನವಿ ಅಂತ ಎಷ್ಟು ಜನ ಇರ್ಬೋದಲ್ವಾ? ಇರ್ಬೋದು. ಆದರೆ ನಮ್ಮ ಕಾಲೇಜಲ್ಲಂತೂ ಜಾಹ್ನವಿ ಅಂತ ಯಾರೂ ಇರಲಿಲ್ಲ. ನಮ್ಮ ಕಾಲೇಜ್ಗೆ ನಾನೇ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್. ಹೌದೌದು. ಆ ಮಾಸ್ಟರ್ ಪೀಸ್ ಕೈ ಹಿಡಿದಿರೋ ನನ್ನ ಜೀವನ ಈಗ ಗೋಲ್ಡನ್ ಕ್ಲಾಸ್. ಕೊಡಿ ಕೊಡಿ. ಆ ಉತ್ಸವ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಅವ್ನಿಗೆ ಯಾಕಾದ್ರೂ ಬಂದಿದ್ನೋ ಅನ್ಸ್ಬಿಡ್ತು. ಅಲ್ಲಿಗೆ ಬರ್ದೆ ಹೋಗಿದ್ದಿದ್ರೆ ನನ್ನ ಬದುಕು ಬೇರೆ ಥರನೇ ಇರ್ತಿತ್ತು. ಗೌಡ್ರೆ, ಯಾವಾಗಲೂ ಹಿಂಗೆ ಕೂತ್ಕೊಂಡಿದ್ರೆ ಹೆಂಗೆ ಅಂತೀನಿ. ನಮಗೆಲ್ಲ ಸ್ಫೂರ್ತಿನೇ ನೀವೇ ಹಿಂಗೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಅಂತೀನಿ. ನಮ್ಮ ಕೈಕಾಲು ಆಡಾತ, ನೀವೇ ಹೇಳಿ ಮತ್ತೆ. ನೋಡ್ರಿ, ಮನೆಗೆ ಹೋಗಮ್ಮ. ಅಪ್ಪವ್ರು ಕರಿತಾ ಇದ್ರು, ಏನೋ ಕೆಲಸ ಆದಂತೆ ನೋಡಮ್ಮ. ಇಲ್ಲ ಕಲ್ಲ ನಂದ, ನಂಗೆ ಯಾವುದ್ರ ಮೇಗೂ ಆಸಕ್ತಿ ಇಲ್ಲ. ಸುಮ್ಮನೆ ನನ್ನ ಪಾಡಕ್ಕೆ ಬಿಟ್ಬಿಡ್ಲಾ? ಗೌಡ್ರೆ, ಹಿಂಗಂದ್ರೆ ಹೆಂಗೆ ಅಂತೀನಿ. ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋರು ಯಾರು ಅಂತೀನಿ. ನೋಡಿ ಗೌಡ್ರೆ, ಆಗಿರೋ ಸಮಸ್ಯೆಗೆ ಪರಿಹಾರ ಅಂದರೆ ಒಂದೇಯ. ಅತ್ತಿಗೆ ಹತ್ರ ನೀವು ಹೋಗಿ ಹೇಳ್ಕೋಬೇಕು. ಹೇಳ್ಬಿಟ್ರೆ ಏನು ಮಾಡೋರು ಗೌಡ್ರೆ? 4 ಮಾತು ಬೈತಾರೆ, 4 ದಿವಸ ಅಳ್ತಾರೆ. ತಾಳಿ ಕಟ್ಟಿದ್ ನೀವೇ ಅಂತ ಗೊತ್ತಾದ್ಮ್ಯಾಕೆ ಗಂಡ ಅಂತ ಒಪ್ಕೊಳ್ಳೇಬೇಕಲ್ವೇ? ನೋಡಿ, ಅತ್ತಿಗೆ ಒಪ್ಕೊಂಡ್ರೆ ಅವ್ರ ಮನೆಯವರು ಒಪ್ಕೋತಾರೆ. ನೀವು ಒಳ್ಳೆಯವರು. ನಿಮ್ಮಂಥ ಗಂಡನ ಪಡೆಯೋಕ್ಕೆ ಅದಕ್ಕೆ ಅದೃಷ್ಟ ಮಾಡಿರ್ಬೇಕು. ನಿಮ್ಮಂಥ ಅಳಿಯನ್ ಪಡೆಯೋಕ್ಕೆ ಆ ಮನೆಯವರು ಪುಣ್ಯ ಮಾಡಿರ್ಬೇಕು. ನಿಮ್ಮ ಕೈ ಮುಗಿದು ಕೇಳ್ಕತ್ತೀನಿ ಗೌಡ್ರೆ, ಪ್ಲೀಸ್ ಅತ್ತಿಗೆ ಹತ್ರ ಹೋಗಿ ಮಾತಾಡಿ ಪ್ಲೀಸ್ ಗೌಡ್ರೆ. ಹಂಗಾಗಕ್ಕಿಲ್ಲ ಕಲ. ಇಷ್ಟು ದಿವಸ ಹೇಳ್ತೀನಿ ಅನ್ನೋ ಬಂಡ್ ಧೈರ್ಯದ ಮ್ಯಾಗೆ ಇದ್ದೆ. ಆದ್ರೆ ಯಾವಾಗ ಲಕ್ಷ್ಮತೆಗೆ ಇಸೆ ಗೊತ್ತಾಗಿ ಅವ್ರು ನಂತವನೇ ಸಹಾಯ ಕೇಳಿದ್ರು, ನನ್ನ ಧೈರ್ಯ ಎಲ್ಲ ಮಾ ಕಡೆ ಮಲಿಕ ಬಿಡ್ತಕ್ಕಲ್ಲ. ನಾನೇ ತಾಳಿ ಕಟ್ಟಿದ್ದು ಅನ್ನೋ ವಿಷಯ ಗೊತ್ತಾದ್ರೆ ಅವ್ರು ನನಗೆ ಕ್ಷಮಿಸಾರೇನಿಲ್ಲ. ಯಾಕೆ ನನ್ನ ಮಗಳನ್ನ ಮೋಸ ಮಾಡಿ ಮದುವೆ ಆದೆ ಅಂತ ಪ್ರಶ್ನೆ ನನ್ನ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಅವ್ರ ನಂಬಿಕೆಗೆ ಮೋಸ ಮಾಡ್ದಂಗಲ್ವೇನಿಲ್ಲ. ಇದ್ಯಾಕೋ ಬೇಗ ಮುಗಿಯಂಗೆ ಕಾಣೆ. ಸರಿ ಬನ್ನಿ ಮನೆಗೆ ಹೋಗಮ್ಮ. ಬನ್ನಿ ಗೌಡ್ರೆ ಹೋಗಮ್ಮ. ನೀವಿಲ್ಲೇ ಕೂತಿದ್ರೆ ಮನೆಯವರೆಲ್ಲ ಬರ್ತಾರೆ.
ಯಾಕ್ಲ ಮಂಕ ಕೂತಿದ್ಯಾ ಅಂತ ಕೇಳ್ತಾರೆ. ಏನು ಹೇಳಿರಿ? ಬನ್ನಿ ಹೋಗುಮ, ಬನ್ನಿ ಗೌಡ್ರೆ ಹೋಗುಮ, ಬನ್ನಿ. ಲಕ್ಷ್ಮಿ, ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಪರೀಕ್ಷೆ ಎಲ್ಲ ಆಯ್ತಲ್ವಾ? ನೋಡೋಣ ಡಾಕ್ಟ್ರು ಏನು ಹೇಳ್ತಾರೆ ಅಂತ. ಅವ್ರು ಏನು ಹೇಳ್ತಾರೋ ಅಂತ ಭಯ ಆಗ್ತಿದೆ ರೀ. ಇಷ್ಟು ಭಯ ಪಟ್ಕೊಳ್ಳೋಳು ಯಾಕೆ ಅನಗತ್ಯವಾಗಿ ಟೆನ್ಷನ್ ಮಾಡ್ಕೋಬೇಕು? ನನ್ನ ತನ್ನಾರು ಹೇಳ್ಕೋಬಾರ್ದ? ನೋಡು, ಏನಾದರೂ ಕೇಳಿದ್ರೆ ಹಿಂಗೆ ಮೌನು ಆಗ್ಬಿಡ್ತೀವಿ. ನಮ್ಗೆ ಹೆಂಗೆ ಗೊತ್ತಾಗಬೇಕು ಏನಾಗ್ತಿದೆ ಅಂತ? ಮನಸ್ಸಿನಲ್ಲೇ ಎಲ್ಲ ಇಟ್ಕೊಂಡು ಕೊರಗ್ತಾ ಇದ್ರೆ ದೇಹ ಹೆಂಗೆ ತಡ್ಕೊಳ್ಳುತ್ತೆ? ಮನಸ್ಸನ್ನ ಎಷ್ಟು ಹಗುರವಾಗಿ ಇಟ್ಕೊಳ್ತೀವೋ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಡಾಕ್ಟ್ರೆ, ನಮ್ಮ ಚೆನ್ನಪ್ಪನಿಗೇನು ತೊಂದರೆ ಇಲ್ಲ ತಾನೆ? ಇನ್ನು 5 ನಿಮಿಷ ಲೇಟ್ ಆಗಿದ್ರು ಅವ್ರ ಜೀವಕ್ಕೆ ತುಂಬ ಅಪಾಯ ಇರ್ತಿತ್ತು. ಬಟ್ ನಿಮ್ಮ ಸಮಯ ಪ್ರಜ್ಞೆ ಅವ್ರ ಜೀವ ಉಳಿಸಿದೆ. ಅವ್ರಿಗೇನಾಗಿತ್ತು ಡಾಕ್ಟರ್? ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅಯ್ಯೋ, ಇವಾಗ ಏನು ಯೋಚನೆ ಮಾಡೋದು ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾರ್ಮಲ್ ಆಗ್ತಾರೆ. ಡಾಕ್ಟ್ರೇ, ಇವಳ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಯಾವ ತೊಂದರೆನೂ ಇಲ್ಲ. ಮತ್ತೆ ನಿನ್ನೆ ಇದ್ದಕ್ಕಿದ್ದಾಗೆ ತಲೆ ಸುಟ್ಟು ಬಿದ್ದಿದ್ದು? ತುಂಬ ಯೋಚನೆ ಮಾಡಿದಾಗ BP ಲೋ ಆಗಿ ಈ ಥರ ಆಗುತ್ತೆ. ಇವ್ರ ಮುಖ ನೋಡಿದ್ರೆ ಇವರೇನೋ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದೇನು ಅಂತ ನೀವೇ ತಿಳ್ಕೋಬೇಕು. ನಾನು ಏನು ಕೇಳಿದ್ರು ಹೇಳಲ್ಲ ಡಾಕ್ಟ್ರೆ. ಹಾಗೆಲ್ಲ ಮಾಡಬೇಡಿ ಅಮ್ಮ. ಜೀವನ ಹಂಚ್ಕೊಳ್ಳೋರ ಜೊತೆ ಕಷ್ಟ ಸುಖ ಹೇಳ್ಕೋಬೇಕಲ್ವಾ? ನಿಮ್ಗೆ ಹಾಗೂ ಹೇಳೋಕ್ಕಾಗಲಿಲ್ಲ ಅಂದರೆ ಚಿಂತೆ ಮಾಡೋದನ್ನಾದರೂ ಕಮ್ಮಿ ಮಾಡ್ಕೊಳ್ಳಿ. ಆಯ್ತು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಡಾಕ್ಟ್ರೆ, ನಾವು ನಮ್ಮ ಫ್ರೆಂಡ್ ನೋಡ್ಬೋದಾ? ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೋದು. ಸರಿ ಡಾಕ್ಟ್ರೆ. ನೋಡಿದ್ಯಾ, ಇನ್ಮೇಲಾದರೂ ಯೋಚನೆ ಮಾಡೋದನ್ನ ಕಮ್ಮಿ ಮಾಡ್ಕೊ. ರೀ, ಒಂದು ನಿಮಿಷ ಬರ್ತೀನಿ. ಯಾಕೆ, ಎಲ್ಲಿಗೆ ಹೋಗ್ತೀಯಾ? ಅದು ವೀಣಾಗೆ ಹೇಳ್ಬೇಕಲ್ವಾ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ. ಅವಳು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಫೋನ್ ಮಾಡ್ಬಿಟ್ಟು ಬರ್ತೀನಿ. ಸಿದ್ದು, ಎಲ್ಲಿದ್ಯಪ್ಪ? ಇಲ್ಲೇ ಮನೆ ತವಿದ್ದೈತೆ. ಸಿದ್ದು, ನಾನು ಹೇಳಿದ ವಿಷಯ ಏನು ಮಾಡಿದೆ? ಭಾವನಾ ಹತ್ರ ಮಾತಾಡ್ದ್ಯಾ? ಮಾತಾಡ್ದೆ ಲಕ್ಷ್ಮತೆ, ಆದರೆ ಅವ್ರೇನು ಹೇಳ್ತಾ ಇಲ್ಲ. ನಾನು ಏನೇನೋ ಪ್ರಶ್ನೆಗಳು ಕೇಳಿ ಬಾಯ್ ಬಿಡಿಸುಮ ಅಂತ ನೋಡಿದೆ, ಆದರೆ ಅವ್ರೇನು ಹೇಳಲಿಲ್ಲ. ಅವಳು ನನ್ನ ಹತ್ರನೂ ಏನು ಹೇಳ್ತಿಲ್ಲಪ್ಪ. ಏನಾದರೂ ಕೇಳಿದ್ರೆ ಹತ್ಕೊಂಡು ಕೂತ್ಬಿಡ್ತಾಳೆ. ಅವಳು ಒಳಗೊಳಗೆ ದುಃಖ ಪಡೋದನ್ನ ನೋಡೋದಕ್ಕಾಗ್ತಾ ಇಲ್ಲಪ್ಪ. ನನ್ಗೆ ಅವಳ ಬಗ್ಗೆನೇ ಯೋಚನೆ ಆಗೋಗಿದೆ. ಅಯ್ಯೋ, ನಾನಿರುವಾಗ ಯಾಕೆ ಟೆನ್ಷನ್ ಮಾಡ್ಕೋತೀರ ಲಕ್ಷ್ಮತೆ? ನೋಡಿ, ನೀವು ಆರಾಮಾಗಿರಿ. ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ವಿಷಯ ತಿಳ್ಕೊತೀನಿ. ನೀವೇನೇನೋ ಯೋಚನೆ ಮಾಡಿ ಕಾಲೇ ತಂದ್ಕೊಬಿಡಿ. ನೀವು ಚೆನ್ನಾಗಿರ್ಬೇಕು. ಮಗಳು ಬಾಳು ಹೀಗಾಗಿರುವಾಗ ಹೇಗಪ್ಪ ಚೆನ್ನಾಗಿರೋದು? ನೋಡಪ್ಪ, ನಾನು ನಿನ್ನನ್ನೇ ನಂಬಿದ್ದೀನಿ. ಇದಕ್ಕೆ ನೀನು ಮಾತ್ರ ಪರಿಹಾರ ಕೊಡೋಕ್ಕಾಗೋದು. ಆದಷ್ಟು ಬೇಗ ಅದೇನಾಗಿದೆ ಅಂತ ತಿಳ್ಕೊಂಡು ಹೇಳಪ್ಪ. ಸರಿ ಲಕ್ಷ್ಮತೆ, ಹೇಳ್ತೀನಿ. ಸರಿಪ್ಪ.
ಮಾಡಿರೋ ತಪ್ಪಿಂದ ನಿಮ್ಮೆಲ್ಲ ನೊಂದ್ಕೊಳಂಗಾಗುತ್ತೆ. ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ಜಯಂತ್ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ತಗೊಳ್ರಿ, ಅವ್ರೇನಂತ ಅನ್ಕೊಳ್ಳಲ್ಲ. ಹೇಳಿ ಜಯಂತ್ ಅವರೇ. ನಮಸ್ತೆ ಸರ್. ಸರ್, ಆ ಫ್ಯಾಮಿಲಿ ಟ್ರೀ ವಿಷಯ ನೀವು ಅದನ್ನೇ ತೆಗ್ಸೋಕೆ ಹೋಗಬೇಡಿ ಸರ್. ಯಾಕೆ? ವಂಶವೃಕ್ಷ ನಮಗೆ ಬೇಕಾಗಿಲ್ವಾ? ಇಲ್ಲ, ಆ್ಯಕ್ಚುಲಿ ನಾನೇ ಕಾಪಿ ತೆಗೆಸ್ದೆ. ನಿಮ್ಗೆ ಯಾಕೆ ಪದೇ ಪದೇ ತೊಂದರೆ ಕೊಡೋದು ಅಂತ ನಾನೇ ಈ ಕೆಲಸ ಮಾಡಿಬಿಟ್ಟೆ ಸರ್. ನಿಮಗೆ ಬೇಜಾರಿಲ್ಲ ತಾನೇ? ಹಾಂ, ಇಲ್ಲ ಹಾಗೇನಿಲ್ಲ ಸರ್. ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಫ್ಯಾಮಿಲಿ ಟ್ರೀ ಪ್ರಕಾರ ನಿಮಗೊಬ್ರು ತಂಗಿ ಇದ್ದಾರೆ ಅಂತ ಹೇಳ್ತಾ ಇದೆ. ನಿಮಗೆ ನಿಜವಾಗ್ಲೂ ಒಬ್ರು ತಂಗಿ ಇದ್ದಾರೆ ಅಲ್ವಾ ಸರ್? ಇವ್ರಿಗಿವತ್ತು ಸ್ವಂತ ಸೂರು ನೆಲೆ ಮನೆ ಇಲ್ದೇ ಇರಬಹುದು, ಆದ್ರೆ ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನು ಕರೀತೀವಿ. ಅದು ಯಾಕೆ ಕೇಳ್ತಿದ್ದೀನಿ ಅಂದರೆ, ಅವ್ರು ಬಂದು ರಿಜಿಸ್ಟ್ರೇಷನ್ ಪೇಪರ್ಸ್ಗೆ ಒಂದು ಸೈನ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನೋಡಿ ಜಯಂತ್ ಅವರೇ, ನಮಗೂ ಅವಳಿಗೂ ಸಂಬಂಧ ಇಲ್ಲ. ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅವಳ ನಮ್ಮ ಸಂಬಂಧ ಕಡ್ದೋಗಿ ಎಷ್ಟೋ ವರ್ಷಗಳಾಗೋಯ್ತು. ಯಾಕೆ ಸರ್, ಅಣ್ಣ ತಂಗಿ ಮಧ್ಯೆ ಏನಾದರೂ ಜಗಳ ಆಯ್ತಾ? ನಿಮಗೆ ಆ ವಿಷಯ ಬೇಡ ಜಯಂತ್ ಅವರೇ. ಐ ಆಮ್ ಸಾರಿ ಸರ್. ನೀವು ಮೊದಲೇ GPR ಮಾಡಿಸ್ಕೊಂಡಿದ್ದಿದ್ರೆ ಈ ತೊಂದರೆನೇ ಇರ್ತಿರ್ಲಿಲ್ಲ. ಬಟ್ ಈಗ ಅವ್ರು ಬಂದು ರಿಜಿಸ್ಟ್ರೇಷನ್ ಪೇಪರ್ಸ್ ಮೇಲೆ ಸೈನ್ ಮಾಡಲೇಬೇಕಾಗತ್ತೆ. ಅದರ್ವೈಸ್ ಲೀಗಲಿ ಮೂವ್ ಮಾಡೋದು ಇಟ್ಸ್ ಇಂಪಾಸಿಬಲ್. ಒನ್ ಸಿಗ್ನೇಚರ್ ಸರ್, ಪ್ಲೀಸ್ ಒಂದ್ಸಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರೆಸ್ತೀರಾ? ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಪ್ಪಾಜಿ ಏನೋ ಕರೆದ್ರಂತೆ. ಕೂಕಲ್ಲ ಸಿದ್ದೇಗೌಡ, ಇದೆಯಲ್ಲ ನೀನು ಈ ನಡುವೆ ಕೈಗೂ ಬಾಯಿಗೂ ಸಿಗ್ತಾ ಇಲ್ಲ. ಯಾಕಲ್ಲ, ಏನಾಗಲ್ಲ ನಿನಗೆ? ದಿನ ಎಲ್ಲೋದ್ಯ ನೀನು? ಹೋದ್ರೆ ಎಲ್ಲಿಗೆ ಹೋಯ್ತೀನಿ ಅಪ್ಪಾಜಿ? ದೇವಸ್ಥಾನಕ್ಕೆ ಹೋಯ್ತೀನಿ. ಅಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಸಂಜೆ ಆದ್ರೂ ಅಲ್ಲೇ ಇದ್ಬಿಟ್ರೆ ಬೇರೆ ಕೆಲಸ ಎಲ್ಲ ಯಾರು ನೋಡ್ಕೊತಾರೆ? ಚುನಾವಣೆ ಬೇರೆ ಹತ್ರ ಬತ್ತಾದೆ. ಹಿಂಗೆ ಯಾಮಾರ್ಕೊಂಡು ಕೂತಿದ್ರೆ ಕೆಲಸ ಆದತ್ತೆ. ನೋಡ್ತವನಲ್ಲ ಅಪ್ಪಾಜಿ. ಏನು ನೋಡ್ಕೊತಾ ಇದ್ದಿಲ್ಲ? ಯಾವಾಗಲೂ ಮುಕ್ತಿ ಗಂಟು ಹಾಕೊಂಡು ನಿಂತಿರ್ತೀಯ. ಲೈ, ಆ ಮುನ್ಸ್ವಾಮಿ ಈಗ ನಮಗೆ ಬೀಗ ಆಯ್ತು. ಅದಕ್ಕೆ ಅವ್ರ ಪಾರ್ಟಿಯಿಂದ ನಮ್ಗೆ ಅಪೋಸಿಷನ್ ಕ್ಯಾಂಡಿಡೇಟ್ ಹಾಕೋದಿಲ್ಲ ಅಂತ ಪ್ರಾಮಿಸ್ ಮಾಡೋನು. ಹಂಗಂತ ನಾವು ಅವ್ರ ಪಾರ್ಟಿಯವ್ರನ್ನೆಲ್ಲ ನಂಬಕ್ಕಾಗತ್ತೆ? ಹಾಂ, ರಾಜಕೀಯದಲ್ಲಿ ಯಾವಾಗಲೂ ನಾವು ಹದ್ದಿನ ಕಣ್ಣು ಮಡಿಕೊಂಡಿರ್ಬೇಕು. ತೋಳದ ಬುದ್ಧಿ ಇಟ್ಕೊಂಡಿದ್ರೇ ಯಾಕೆ ಕೆಲಸ ಆಗೋದು? ಅದಕ್ಕೆ ನಾನೊಂದು ಕೆಲಸ ಮಾಡೀವ್ನಿ, ಒಂದು ಪತ್ರ ರೆಡಿ ಮಾಡೀವ್ನಿ. ಅದನ್ನು ತಗೊಂಡೋಗಿ ನೀನು ಮುನ್ಸ್ವಾಮಿ ಕೈ ಕೊಡು. ನಾನು ಫೋನಲ್ಲಿ ಅವನ ಹತ್ರ ಎಲ್ಲ ಮಾತಾಡ್ತೀನಿ. ಗೊತ್ತಲ್ಲ ಇಲ್ಲಿ? ಅಲ್ಲ ಅಪ್ಪಾಜಿ, ಇದನ್ನ ಅಣ್ಣನ ಕೈಲೋ ಅಥವಾ ಬೇರೆ ಯಾರ ಕೈಲೋ ಕಳಿಸ್ಬೋದಲ್ವಾ? ಇದಕ್ಕೂ ನಾನೇ ಹೋಗ್ಬೇಕೆ? ಲೈ,
ಆ ಮುನ್ಸ್ವಾಮಿ ಅವ್ರ ಮಗಳನ್ನ ನಿನಗೆ ಕೊಡ್ತಾವ್ರೆ, ಅದಕ್ಕೆ ನೀನೇ ಹೋಗ್ಬೇಕಲ್ಲ. ತತ್ತಲ್ಲಿ ತಗೊಳ್ಳ ನಡ್ಲ. ತತ್ತರಿಕೆ ಇವ್ರಿಗೆ ನನ್ನ ಅಲ್ಲಿ ಕಳ್ಸೋಕೆ ಏನಾರ ಒಂದು ಕಾರಣ ಬೇಕು.